ಚಂದ್ರಗ್ರಹಣ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು? ಚಂದ್ರಗ್ರಹಣದ ಸಮಯದಲ್ಲಿ ಮಕ್ಕಳು, ಗರ್ಭಿಣಿಯರು, ಆಫೀಸಲ್ಲಿ ಕೆಲಸ ಮಾಡೋರು ಏನ್ ಮಾಡಬಹುದು? ಯಾವ ರಾಶಿಗೆ ಎಷ್ಟು ಸಂಕಷ್ಟ ಇದೆ ಗೊತ್ತಾ? ಚಂದ್ರಗ್ರಹಣ ಮುಗಿದ ನಂತರ ಬೆಳ್ಳಿಯ ದಾನ ಯಾಕೆ ಮಾಡಬೇಕು? ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. ಚಂದ್ರಗ್ರಹಣ ಇಂದು, ಹಾಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತೆ. ಏನೆಲ್ಲ ಉಪವಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಈ ಚಂದ್ರಗ್ರಹಣ ಅಂತ ಹೇಳಿದ್ರೆ ಕೇವಲ ಒಂದು ಗ್ರಹಣದ ರೀತಿಯಲ್ಲಿ ನೋಡುವಂಥದ್ದಲ್ಲ. ಇದು ಧಾರ್ಮಿಕ, ವೈಜ್ಞಾನಿಕ ಹಾಗೆ ಆಧ್ಯಾತ್ಮಿಕ ಚಿಂತನೆ ಮಾಡುವಂತಹ ಕಾಲ ಅಂತ ಹೇಳಲಾಗತ್ತೆ. ಈ ಸಮಯದಲ್ಲಿ ಏನ್ ಮಾಡಬೇಕು, ಗ್ರಹಣದ ನಂತರ ಏನ್ ಮಾಡಬೇಕು, ಇದನ್ನೆಲ್ಲ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂತಹ ಡಾಕ್ಟರ್ ಸೋಮ್ ಸುಂದರ್ ದೀಕ್ಷಿತ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಚಂದ್ರಗ್ರಹಣದ ಕುರಿತು ಮೊದಲನೇದಾಗಿ ಏನ್ ಹೇಳ್ತೀರಿ? ಇದು ಎಷ್ಟು ವೈಜ್ಞಾನಿಕವಾಗಿದೆ, ಧಾರ್ಮಿಕ ಮಹತ್ವ ಏನಿದೆ? ಧಾರ್ಮಿಕ ಮಹತ್ವಾಕಾಂಕ್ಷೆಯಲ್ಲಿ ನೋಡೋದಾದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಎರಡು ಗ್ರಹಣಗಳು ಸಂಭವಿಸುತ್ತೆ. ಈಗ ಮೊನ್ನೆ ಹೋದ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ ಆಯಿತು. ನಮ್ಮ ಭಾರತಕ್ಕೆ ಅದು ಗೋಚರವಾಗಿದ್ದ ಕಾರಣ ನಮ್ಗೆ ಅದರ ಸಂಬಂಧ ಇಲ್ಲ. ಈಗ ಚಂದ್ರಗ್ರಹಣ ಒಂದು 16-17 ನಿಮಿಷಗಳ ಕಾಲ ನಮಗೆ ಗೋಚರವಾಗುತ್ತೆ. ಭಾರತದೆಲ್ಲೆಡೆ ಇದ್ದರೂ ಕೂಡ ನಮಗೆ ಸ್ವಲ್ಪ ಒಂದು 16 ನಿಮಿಷಗಳ ಕಾಲ ಭಾರತದಲ್ಲಿ ಅದು ಗೋಚರವಾಗುತ್ತೆ. ಅದು ಗ್ರಹಣ ಸ್ವಲ್ಪವಾಗಲಿ ಜಾಸ್ತಿ ಆಗಲಿ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಉದಾಹರಣೆಗೆ ಒಂದು ಕಡಾಯಿ ಹಾಲಿಗೆ ಒಂದೇ ಒಂದು ಸ್ಪೂನ್ ಮೊಸರು ಹಾಕಿದ್ರೆ ಹಾಲೆಲ್ಲ ಕೆಟ್ಟೋಗುತ್ತೆ. ಹಾಗೆ ಒಂದು ಸ್ಪೂನೇ ಆದರೆ ನೀವು 100 kg ಗಟ್ಟಲೆ ಹಾಲು ಇರುತ್ತೆ. ಅದೇ ರೀತಿಯಾಗಿ ಗ್ರಹಣ ಸ್ವಲ್ಪವಾದರೂ ಕೂಡ ಅದರ ಎಫೆಕ್ಟ್ ನಮಗೆ ಇದ್ದೇ ಇರುತ್ತೆ. ಅದನ್ನು ನಾವೀಗ ಆಚರಣೆ ಮಾಡ್ತಾಯಿದ್ವಿ. ಮಧ್ಯಾಹ್ನ 3:30ಯಿಂದ ಸಾಯಂಕಾಲ 7:30ವರೆಗೂ ಗ್ರಹಣ ಕಾಲ ಇರುತ್ತೆ. ಆ ಗ್ರಹಣ ಕಾಲ ಅಂದರೆ ನಮಗೆ 4:15ಯಿಂದ 6:30ವರೆಗೂ ಅದು ಉನ್ಮುಕ್ತವಾದ ಕಾಲ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಈ ಗ್ರಹಣ ಕಾಲಗಳಲ್ಲಿ ನಾವು ಮನೆಯನ್ನು ಶುಚಿರ್ಭೂತವಾಗಿ ಮಾಡಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ನಮ್ಮ ಮನಸ್ಸಿಗೆ ಬೇಕಾದಂಥ ಯಾವ ದೇವರುಗಳಿರ್ತಾರೋ ಆ ದೇವರುಗಳ ಪ್ರಾರ್ಥನೆಯನ್ನು ಮಾಡ್ತಾ ಕಾರ್ಯವನ್ನು ಮುಗಿಸಿದಾಗ ಮೋಕ್ಷಾನಂತರ ನಾವು ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಿಕೊಂಡು ಮನೆಯನ್ನು ಶುಚಿರ್ಭೂತವಾಗಿಟ್ಟು ದೇವರ ಮುಂದೆ ಮತ್ತೊಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡದೆ ಏನು ಗ್ರಹಣ ದೋಷ ಇದೆ ಅದು ನಿವೃತ್ತಿ ಆಗುತ್ತೆ. ಈ ಚಂದ್ರಗ್ರಹಣ, ವಿಶೇಷವಾಗಿ ಸೂರ್ಯಗ್ರಹಣ, ಚಂದ್ರಗ್ರಹಣ ನೋಡಿದಾಗ ಏನು ವಿಭಿನ್ನ ಅಥವಾ ಭಿನ್ನ ಅಂತ? ಸೂರ್ಯಗ್ರಹಣ ಅನ್ನೋದು ಸೂರ್ಯನಿಗೆ ಅನುಗುಣವಾಗಿ ಕೇತುಗ್ರಸ್ತ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ ನಡೆಯುತ್ತೆ. ಚಂದ್ರಗ್ರಹಣ ಅನ್ನೋದು ಚಂದ್ರೋದಯವಾದ ನಂತರ ನಡೆಯುವಂಥ ರಾಹುಗ್ರಸ್ತ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ. ಬಟ್ ಈಗ ನಮಗೆ ಬಂದಿರೋದು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಅದು ನಮ್ಮ ಭಾರತಕ್ಕೆ 6:13 ನಂತರ ಏನು ಚಂದ್ರೋದಯ ಆಗುತ್ತೆ 16 ನಿಮಿಷಗಳ ಕಾಲ ನಮ್ಗೆ ಆ ಗ್ರಹಣದ ಗೋಚರ ನಮಗೆ ಕಾಣಿಸ್ತಾ ಇದೆ. ಈ ಚಂದ್ರಗ್ರಹಣದಲ್ಲಿ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಈಗ ಪೌರ್ಣಮಿ ಒಂದು ವಿಶೇಷ. ಈ ಪೌರ್ಣಮಿಯಲ್ಲಿ ಕಾಳಿ ಹುಣ್ಣಿಮೆ ಅಂತ ನಾವು ಹೇಳ್ತೀವಿ. ಈ ಹೋಳಿ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ನಾವು ಕಸ ಕಡ್ಡಿ ಎಲ್ಲ ತಗೊಂಡ್ಬಂದು ಒಂದು ಕಡೆ ಗುಡ್ಡೆ ಹಾಕಿ ಅದಕ್ಕೆ ಬೆಂಕಿ ಹೆಚ್ಚು ಹಬ್ಬ ಆಚರಿಸುವಂತ ಒಂದು ದಿನ ಕೂಡ ಇವತ್ತಾಗಿದೆ. ಆದ್ರೆ ಸೂತಕದ ನಿಮಿತ್ತವಾಗಿ ನಾವು ಹಬ್ಬವನ್ನ ಆಚರಣೆ ಮಾಡೋ ಹಾಗಿಲ್ಲ. ಆದರೂ ಹಬ್ಬ ಇದ್ದೇ ಇರುತ್ತೆ. ಹಬ್ಬದ ದಿನ ಆ ಕಾರ್ಯಕ್ರಮ ನಡೆಯುತ್ತೆ. ಎರಡನೇದಾಗಿ ಮಂಗಳವಾಗಿದೆ. ಮಂಗಳಕರವಾದ ಈ ಮಂಗಳ ದಿನ ಚಂದ್ರಗ್ರಹಣ ಏರ್ಪಡೋದ್ರಿಂದ ನಮ್ಮಲ್ಲಿ ಸಿಂಹರಾಶಿಯಲ್ಲಿ ಚಂದ್ರಗ್ರಹಣ ಪ್ರವೇಶ ಮಾಡೋದ್ರಿಂದ ಆ ರಾಶಿಯವರಿಗೆ ಸ್ವಲ್ಪ ಅಡುಕು ತೊಣಕುಗಳು ಇದ್ದೇ ಇರುತ್ತೆ. ಆದರೆ ಸಿಂಹರಾಶಿಗೆ ಮಾತ್ರ ಖಂಡಿತವಾಗ್ಲೂ ಅಲ್ಲ. 12 ರಾಶಿಗಳು, 27 ನಕ್ಷತ್ರಗಳು ಎಲ್ಲದಕ್ಕೂ ಅದರ ಸಂಬಂಧ ಇದ್ದೇ ಇರುತ್ತೆ. ಬರೀ ಸಿಂಹರಾಶಿಯವರು ಮಾತ್ರ ಚಂದ್ರ ನೋಡ್ತಾನೆ, ಬೇರೆ ಯಾರು ನೋಡಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಆ 12 ರಾಶಿಯವರು ಮತ್ತು 27 ನಕ್ಷತ್ರದವರು ಕೂಡ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ರಾಶಿಯವರು ಮಾತ್ರನೇ ಮಾಡ್ಕೊಬೇಕಾ, ಸಂಕಷ್ಟನ ಪರಿಹಾರ ಮಾಡ್ಕೊಬೇಕಾ ಅನ್ನೋ ಉದ್ದೇಶ ಏನಿಲ್ಲ. ಆದ ಕಾರಣ ಆ ರಾಶಿಯವರಲ್ಲದೆ ಮೇಷಾದಿ ವೃಷಭ ರಾಶಿಯವರು ಕೂಡ ಆ ದೇವ್ರ ಮುಂದೆ ದೀಪ ಹಚ್ಚಿಟ್ಟು ನಾವು ಪ್ರಾರ್ಥನೆ ಮಾಡೋದು ಬಹಳ ವಿಶೇಷವಾಗಿರುತ್ತೆ. ಮೋಕ್ಷ ನಂತರ ನಾವು ದೇಹವನ್ನು ಶುದ್ಧಿ ಮಾಡಿ ಆ ದೇಹದ ಶುದ್ಧಿಯ ಜೊತೆಯಲ್ಲಿ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಪರಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ಈಶ್ವರನ ದರ್ಶನ ಮಾಡಿದ್ರೆ ಬಹಳ ವಿಶೇಷ. ಯಾಕಂದ್ರೆ ಸೂರ್ಯ ಚಂದ್ರ ಅಗ್ನಿ ನೇತ್ರಾಯ ನಮಃ. ಈಶ್ವರನ ಸೂರ್ಯ ಚಂದ್ರ ಅಗ್ನಿ 3 ನೇತ್ರಗಳು ಉಳ್ಳವರು ಅಂತ ಕೂಡ ನಾವು ಕರಿತೀವಿ. ಎರಡನೇದಾಗಿ ಚಂದ್ರಶೇಖರ, ಚಂದ್ರನನ್ನು ಧಾರಣೆ ಮಾಡಿರುವಂಥವನು ಚಂದ್ರಶೇಖರ. ಈಶ್ವರನಿಗೆ 2 ನಾಮಗಳಿರೋದ್ರಿಂದ ಈ ಚಂದ್ರಗ್ರಹಣದ ನಂತರ ಆ ಈಶ್ವರನ ದರ್ಶನ ಮಾಡಿ ನಾವು ಅವನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತ ಎಲ್ಲ ಒಳ್ಳೆಯ ವಿಷಯಗಳು ನಡೆಯುತ್ತೆ.
ಈ ಗ್ರಹಣ ಅಂದ ತಕ್ಷಣ ದೇಗುಲಗಳನ್ನ ಮುಚ್ಚಲಾಗತ್ತೆ, ಅಂದ್ರೆ ಬೆಳಗಿನ ನೀವೇನು ಪೂಜೆ ಪುನಸ್ಕಾರಗಳನ್ನ ಮಾಡಿ ಈಗಾಗ್ಲೇ ಹೇಳಿದ್ರಿ ನಾವು ದೇಗುಲ ಆಗ್ಲೇ ಮುಚ್ಚಿಬಿಟ್ಟಿದೀವಿ ಈಗೇನು ಅಂತ, ಯಾಕೆ ಮುಚ್ಚಲಾಗತ್ತೆ? ಈ ಸಾಮಾನ್ಯವಾಗಿ ಒಬ್ಬ ಮನೆಯಲ್ಲಿ ಯಜಮಾನನಿಗೆ ಮೈ ಹುಷಾರಿಲ್ಲ ಅಂದ್ರೆ ಮನೆಯವರೆಲ್ಲ ಯಾರು ಸಂತೋಷವಾಗಿರಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ನೋವಿರುತ್ತೆ, ಯಾಗೋ ಏನೋ ಹುಷಾರಾಗಿ ಬರ್ತಾರ ಇಲ್ಲ ನಮ್ಮನ್ನು ಬಿಟ್ಟು, ಈ ಭಾವನೆಗಳೆಲ್ಲ ಎಲ್ಲರ ಮನಸ್ಸಲ್ಲಿ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಭಾವನೆಗಳಿರುತ್ತೆ. ಅದೇ ರೀತಿಯಾಗಿ ಜಗದ್ರಕ್ಷಕನಾದ ಪರಮೇಶ್ವರನಿಗೆ ಈ ಒಂದು ಗ್ರಹಣ ಅನ್ನೋದು ಬಂದಾಗ ಎಲ್ಲರಿಗೂ ಅದು ಕಾಮನ್ ಆಗಿರುತ್ತೆ. ಅಂತಹ ಸ್ವಾಮಿಯನ್ನು ನಾವು ದರ್ಭೆಯಲ್ಲಿ ಬಂಧನ ಮಾಡಿ ಯಾವ ರೀತಿಯಾಗ ತೊಂದರೆಗಳಾಗಬಾರ್ದು ಸ್ವಾಮಿಗೆ ಅನ್ನೋದು ಈ ರೀತಿ ದರ್ಭಾ ಬಂಧನ ಮಾಡಿ ನಾವು ದೇವಸ್ಥಾನವನ್ನು ಮುಚ್ತೀವಿ. ಈಗ ನಾವು ನಮ್ಮನೆ ಬಾಗಿಲು ಎಲ್ಲ ಮುಚ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಕಾಮನ್ ಆಗಿರುತ್ತೆ, ಬೆಳಕು ಬರಬೇಕು, ಗಾಳಿ ಬರಬೇಕು, ಇದೆಲ್ಲ ನಮ್ಗೆ ಬೇಕಾಗಿರುತ್ತೆ. ಆದರೂ ಅದರಲ್ಲಿ ನಾವು ಗರ್ಭಿಣಿ ಸ್ತ್ರೀಯರನ್ನ ರೂಮ್ ಒಳಗಿಟ್ಟು ಬಾಗಿಲಾಕಿ ಕೂಡ ಹಾಕ್ತೀವಿ. ಆಕೆ ಈ ಗ್ರಹಣದ ದೃಷ್ಟಿಯನ್ನು ನೋಡಬಾರ್ದು, ಆಕೆ ಗರ್ಭದಲ್ಲಿರೋ ಶಿಶುವಿಗೆ ತೊಂದರೆ ಆಗಬಾರ್ದು. ಇದು ಅನಾದಿ ಕಾಲದಿಂದ ಋಷಿಮುನಿಯವರ ಕಾಲದಿಂದ ಬಂದಿರುವಂತಹ ಪದ್ಧತಿ. ಗರ್ಭಿಣಿ ಸ್ತ್ರೀಯರು ಗ್ರಹಣದ ದೋಷಗಳನ್ನು ನೋಡಬಾರ್ದು, ಕೇಳಬಾರ್ದು ಅನ್ನೋ ವೈಶಿಷ್ಟ್ಯತೆ. ಸಣ್ಣ ಮಕ್ಕಳುಗಳು ಆಚೆ ಕಡೆ ಆಟ ಆಡಬಾರ್ದು. ಆ ಗ್ರಹಣದ ದೃಷ್ಟಿ ಆ ಮಕ್ಕಳ ಮೇಲೆ ಬಿದ್ದಾಗ ಅನಾಚಾರಗಳು ನಡೆಯುತ್ತೆ, ತೊಂದರೆಗಳಾಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ, ಇಂಥ ವೈಶಿಷ್ಟ್ಯತೆಗಳೆಲ್ಲ ನಡೆಯುತ್ತೆ ಅನ್ನೋದ್ರಿಂದ ಮನೆಯಲ್ಲಿ ದೊಡ್ಡವರು ಏನು ಮಾಡ್ತಾರೆ, ಮಕ್ಕಳನ್ನ ಜೊತೆಲಿ ಕೂರಿಸ್ಕೊಂಡು ಧ್ಯಾನ ಪೂಜೆ ಮಾಡ್ತಾ ಇರ್ತಾರೆ. ದೊಡ್ಡವರು ಮಾಡೋ ಧ್ಯಾನ ಪೂಜೆಯಿಂದ ಮಕ್ಕಳಿಗೂ ಆ ಭಾವನೆ ಬೆಳೆಯುತ್ತೆ. ನಾವು ನಮ್ಮ ಶಿವಾಯ ಅನ್ನೋಣ, ಅದೇ ದೊಡ್ಡ ವಿಷಯ ಅಲ್ಲ, ಓದ್ಬಿ ತಿಳ್ಕೊಳ್ಳೋವಂಥ ವಿಷಯ ಅಲ್ಲ. ನಮೋ ನಾರಾಯಣಾಯ, ಶ್ರೀ ದುರ್ಗಾಯೇ ನಮಃ, ಯಾವುದೋ ಒಂದು ನಮ್ಮ ಮನಸ್ಸಿನಲ್ಲಿರೋ ದೇವತೆಯನ್ನ ನಾವು ಆ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ ನಮ್ಮ ವಂಶೋದ್ಧಾರಕ್ಕೆಲ್ಲ ಸುಖವಾಗಿರ್ತಾರೆ, ನಮಗೂ ಕಷ್ಟಗಳಿಂದ ದೂರವಾಗುತ್ತೆ. ಇದು ವೈಶಿಷ್ಟ್ಯತೆ. ಓಕೆ, ಈ ಗ್ರಹಣ ಕಾಲದಲ್ಲಿ ನಾವ್ ಏನ್ ಮಾಡ್ಬೇಕು? ಗ್ರಹಣ ಇವತ್ತಿಗೆ ಯಾವಾಗ ಪ್ರಾರಂಭ ಆಗುತ್ತೆ ಗುರುಗಳು? ಈಗ ಮಧ್ಯಾಹ್ನ 3:30 ನಮಗೆ ಶುರುವಾಗುತ್ತೆ. 4:15 5:45 ಗ್ರಹಣದ ಕಾಲ ಇರುತ್ತೆ. ಆ ಕಾಲದಲ್ಲಿ ನಾವು ಸ್ವಾಮಿ ಹತ್ರ ದೀಪ ಹಚ್ಚಿ ನಮ್ಮ ಪ್ರಾರ್ಥನೆಯನ್ನು ಸ್ವಾಮಿಗೆ ಹೇಳಬೇಕು. 6:30 ನಂತರ ನಾವು ಸ್ನಾನ ಮಾಡಿ ಪಕ್ಕದ ಶಿವಾಲಯಗಳು ಯಾವುದಾನಿದ್ರೆ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ನಮ್ಮ ರಾಶಿಗೆ ನಮ್ಮ ನಕ್ಷತ್ರಕ್ಕೆ ಗ್ರಹಣದ ದೋಷ ಇದೆ ಅನ್ನೋ ಭಾವನೆ ಏನಾದರೂ ನಮ್ಮಲ್ಲಿದ್ದರೆ ಅಕ್ಕಿ ಮತ್ತು ಉದ್ದು, ಅಕ್ಕಿ ಅನ್ನೋದು ಚಂದ್ರ, ಉದ್ದು ಅನ್ನೋದು ಕೇತು, ಆ ಉದ್ದು ಮತ್ತು ಅಕ್ಕಿಯನ್ನು ಜೊತೆಯಲ್ಲಿ ದೀಪಕ್ಕೆ ಎಣ್ಣೆಯನ್ನು ಕೊಂಡೋಗಿ ನಾವು ಆ ಶಿವಾಲಯಕ್ಕೆ ಕೊಟ್ಟು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ಕೊಂಡು ಬಂದರೆ ನಮ್ಮಲ್ಲಿ ಏನಾದರೂ ದೋಷಗಳಿದ್ದರೆ, ದೋಷ ಬರೋ ಹಾಗಿದ್ರೆ ಎಲ್ಲ ದೂರವಾಗುತ್ತೆ, ಈಶ್ವರನ ಅನುಗ್ರಹ ಸಿಗುತ್ತೆ. ಈ ಗ್ರಹಣದಿಂದ ಸಿಂಹ ರಾಶಿಗೆ ಯಾಕೆ ಜಾಸ್ತಿ ತೊಂದರೆ? ಅಲ್ಲ, ಸಿಂಹರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರೋದು, ಯಾಕೆಂದ್ರೆ ಪ್ರತಿ ಗ್ರಹಣವು ಒಂದೇ ರಾಶಿಯಲ್ಲಿ ಪ್ರವೇಶ ಮಾಡಲ್ಲ. ಒಂದ್ಸರಿ ಸಿಂಹರಾಶಿ, ಒಂದ್ಸರಿ ವೃಷಭ ರಾಶಿ, ಒಂದ್ಸರಿ ಕನ್ಯಾ ರಾಶಿಗೆ ಬರುತ್ತೆ. ಈ ವರ್ಷದ ಗ್ರಹಣದಲ್ಲಿ ಪ್ರಥಮವಾದ ಈ ವರ್ಷದ ಗ್ರಹಣ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡಿರೋದ್ರಿಂದ ಆ ಸಿಂಹರಾಶಿಯವರು ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಈ ಧಾನ್ಯಗಳನ್ನು ದಾನ ಕೊಟ್ಟು ತಮ್ಮ ದೋಷ ನಿವೃತ್ತಿ ಆಗುತ್ತೆ. ದೇಗುಲಗಳಲ್ಲಿ ಈಗೇನು ಗ್ರಹಣ ಮುಗಿಯುತ್ತಲ್ಲ ಗುರುಗಳೇ, ಏನ್ ಪೂಜೆ ವಿಶೇಷ? ನಾವು ದೇವಸ್ಥಾನಗಳನ್ನೆಲ್ಲ ಶುದ್ಧಿ ಮಾಡಿಕೊಂಡು ಆ ಸ್ವಾಮಿಗೆ ಗಣ ಸ್ಪರ್ಶ ಆಗಿರುತ್ತೆ. ಸ್ಪರ್ಶ ಆಗಬಾರ್ದು ಅಂತ ದರ್ಭಾ ಬಂಧನ ಮಾಡಿರ್ತೀವಿ, ಆದರೂ ಸ್ಪರ್ಶ ನಡೆಯುತ್ತೆ. ಆ ಸ್ಪರ್ಶದ ದೋಷ ನಿವಾರಣೆಗಾಗಿ ಪಂಚಗವ್ಯದಿಂದ ಸ್ವಾಮಿಯನ್ನು ಶುದ್ಧಿ ಮಾಡಿ ದೇವಸ್ಥಾನವನ್ನು ಶುದ್ಧಿ ಮಾಡಿ ಆಮೇಲೆ ಸ್ವಾಮಿಗೆ ಕ್ಷೀರಾಭಿಷೇಕ, ಜಲಾಭಿಷೇಕವೆಲ್ಲ ಮಾಡಿ ಎಲ್ಲ ಭಕ್ತರಿಗೆ ದರ್ಶನ ಕೊಡೋ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿ. ಗುರುಗಳೇ, ಈಗ ಮನೆಯಲ್ಲಿ ಏನ್ ಮಾಡ್ತಾರಂದ್ರೆ, ಈಗ ನಮ್ಮಮ್ಮ ಹಿಂಗ್ ದೊಡ್ಡವರೆಲ್ಲ ಏನ್ ಹೇಳ್ತಾರಂದ್ರೆ, ಆ ಸಮಯದಲ್ಲಿ ಹೆಚ್ಚಬಾರ್ದು, ಗ್ರಹಣದ ಟೈಮ್ ಅಲ್ಲಿ ಹೊರಗಡೆ ಬರಬಾರ್ದು, ಈ ತರದೆಲ್ಲ ಹೇಳ್ತಾರೆ. ಯಾಕೆ ಈ ತರ ಅಂತ? ಈಗ ನಾವು ಹೊರಗಡೆ ಬಂದಾಗ ಸ್ನೇಹಿತರು ಮಿತ್ರರು ಯಾರೋ ಸಿಗ್ತಾರೆ, ಕೆಲಸದ ಬಾರದ ಅಳತೆಗಳನ್ನ ಮಾತಾಡ್ತೀವಿ, ಸಂಬಂಧವಿಲ್ಲದ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀವಿ. ಆ ಪ್ರಸ್ತಾಪಗಳಿಂದ ನಮಗೆ ಬರೋ ಲಾಭ ಏನು? ನಷ್ಟನೇ ಜಾಸ್ತಿ. ಆದ್ರೆ ಮನೆಯಿಂದ ಹೊರಗೆ ಹೋಗ್ದಿದ್ದಾಗ, ನಾವು ಮನೆಯಲ್ಲೇ ಇದ್ದಾಗ ಸರಿ ಇಲ್ಲ, ಒಂದು ಟಿವಿ ನೋಡ್ತಾ ಇರಬೇಕು, ಇಲ್ಲ ಏನಾದರೂ ಪುಸ್ತಕ ವ್ಯಾಸಂಗ ಮಾಡಬೇಕು. ಎರಡೂ ಇಲ್ಲ ಅಂದಾಗ ದೇವ್ರ ಧ್ಯಾನ ಮಾಡಬೇಕು. ನಮ್ಮ ದೊಡ್ಡವರು ಕೂತ್ಕೊಂಡು ಏನು ದೇವ್ರ ಧ್ಯಾನ ಮಾಡ್ತಾ ಇರ್ತಾರೆ, ನಮಗೂ ಆ ಕಡೆ ಮನಸ್ಸು ಎಳೆಯುತ್ತೆ, ನಾವು ಕೂತ್ಕೊಂಡು ದೇವ್ರ ಧ್ಯಾನ. ಗ್ರಹಣ ಕಾಲ ಮೋಕ್ಷ ಆದ ನಂತರ ಆಯಾಯ ಕ್ಷೇತ್ರಗಳಿಗೆ ಆಯಾಯ ಗ್ರಹಗಳು ಹೋದ್ಮೇಲೆ ನಾವು ಫ್ರೀ ಆಗ್ತೀವಿ. ಶುದ್ಧವಾಗಿ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಎಲ್ಲ ದೋಷಗಳು ನಿವೃತ್ತಿ ಆಗುತ್ತೆ ಅನ್ನೋದು ಹಿರಿಯರು ಕಲಿಸ್ಕೊಟ್ಟಂತಹ ಪಾಠ ಇದೆ. ಓಕೆ, ಗ್ರಹಣ ಕಾಲದಲ್ಲಿ ಮತ್ತೆ ವಿಶೇಷವಾಗಿ ಗರ್ಭಿಣಿಯರು ಏನ್ ಮಾಡ್ಬೇಕು, ಮತ್ತೆ ಮಕ್ಕಳು ಮತ್ತೆ ವೃದ್ಧರು ಏನ್ ಮಾಡ್ಬೇಕು ಗುರುಗಳು? ಈಗ ವೃದ್ಧರು, ವಯಸ್ಸಾದವರು ಅವ್ರ ಆಹಾರ ಸೇವಿಸಲೇಬೇಕು. ಸ್ವಲ್ಪ ಆಹಾರ ಸೇವಿಸೋದ್ರಿಂದ ಅವ್ರ ದೇಹ ಅನಾರೋಗ್ಯವಾಗಿರುತ್ತೆ ಅಂತ ಅವ್ರಿಗೆ ಆಹಾರದ ವ್ಯವಸ್ಥೆ ಇರುತ್ತೆ. ಮಕ್ಕಳು ಆಟ ಆಡೋ ಮಕ್ಕಳವ್ರಿಗೆ ಒಂಚೂರು ಹಾಲು, ಹಣ್ಣು, ಬಿಸ್ಕತ್ತು ಏನೋ ಒಂದು ಕೊಡಬೇಕು, ಮಕ್ಕಳು ಸೇರಿರುತ್ತೆ. ಮಾಧ್ಯಮದಲ್ಲಿರೋವಂಥವರೆಲ್ಲ
ಆ ಕಾಲದಲ್ಲಿ ಉಪವಾಸ ವ್ರತವಿದ್ದು ಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕು. ಇದು ಹಿಂದಿನ ಕಾಲದಿಂದ ಬಂದಿರುವಂಥ ಒಂದು ವೈಶಿಷ್ಟ್ಯತೆ. ಈಗ ತುಂಬಾ ವಯಸ್ಸಾಗಿದೆಯಪ್ಪ, ಅವ್ರು ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಅವ್ರಿಗೆ ಏನಾದ್ರು ಒಂಚೂರು ಹಾಲು ಗಂಜಿನೋ ಏನೋ ಕೊಡಬೇಕು ಅಂದಾಗ ಖಂಡಿತ ಅದಕ್ಕೆಲ್ಲ ಎಕ್ಸಂಪ್ಷನ್ಸ್ ಪರಮಾತ್ಮನೇ ಕೊಟ್ಟಿದ್ದಾನೆ. ಅದರಿಂದ ಮಕ್ಕಳಿಗೆ ಹಿರಿಯರಿಗೆ ಹಿತಾಚಿತವಾಗಿ ಕೊಡ್ಬೋದು. ಆದರೂ ಅವ್ರಿಗೂ ಮನಸ್ಸಿರುತ್ತೆ, ಅಯ್ಯೋ ನಾನು ಅವಾಗೆಲ್ಲ ಉಪವಾಸ ಇರ್ತಿದ್ದೆ, ಈಗ ನನ್ನ ಕೈಲಿ ಉಪವಾಸ ಇರೋಕ್ಕಾಗಲ್ಲ ಅನ್ನೋ ಭಾವನೆ ಬರುತ್ತಲ್ಲ, ಆ ಭಾವನೆನೇ ಉಪವಾಸ ಇದ್ದ ವ್ರತ. ನಾವಿಲ್ಲಿ ಕೂತ್ಕೊಂಡಿರ್ತೀವಿ, ಯಾರೋ ಕಾಶಿಗೆ ಹೋಗಿ ಬರ್ತಾರೆ, ನಾವು ಅವ್ರಿಗೂ ನಮಸ್ಕಾರ ಮಾಡ್ತೀವಿ. ಕಾಶಿಗೆ ಹೋಗಿ ಬಂದವ್ರಿಗೆ ನಮಸ್ಕಾರ ಮಾಡಿದ್ರೆ ನಾವು ಕಾಶಿಗೆ ಹೋಗಿ ಬಂದು ಪುಣ್ಯ ಬಂತು ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಆ ರೀತಿಯಾಗಿ ಹಿರಿಯರು ಏನು ಮಾಡ್ತಾರೆ, ಅಯ್ಯೋ ನಾನು ಆ ಕಾಲದಲ್ಲೆಲ್ಲ ವ್ರತ ಇರ್ತಿದ್ದೆ, ಪೂಜೆ ಮಾಡ್ತಿದ್ದೆ, ಈಗ ಮಕ್ಕಳು ಮಾಡ್ತಿದ್ದಾರೆ, ಮೊಮ್ಮಕ್ಕಳು ಮಾಡ್ತಿದ್ದಾರೆ, ಸಂತೋಷ ಬೀಳ್ತಾರಲ್ಲ, ಆ ವ್ರತದ ಅನುಷ್ಠಾನ ಅವ್ರಿಗೆ ಬರುತ್ತೆ. ಮಕ್ಕಳಿಗೆ ಹಿಂದೆ ಮುಂದೆ ಏನೂ ಗೊತ್ತಿರಲ್ಲ, ಬೆಂಕಿ ಕೆಂಪಿಗಿದೆ ಅಂದ್ರೆ ಕೈ ಇಡ್ತಾರೆ, ಸುಟ್ಟ ಮೇಲೆ ಗೊತ್ತಾಗುತ್ತೆ ಇದು ಬೆಂಕಿ ಅಂತ. ಹೌದು. ಹಾಗೆ ಈ ಗ್ರಹಣ ಕಾಲದಲ್ಲಿ ನಾವು ತಪ್ಪು ಮಾಡಿದ್ರೆ ಆಮೇಲೆ ಅರಿವಾಗುತ್ತೆ. ತಪ್ಪು ಮಾಡಿದಿರೋದಕ್ಕೆ ಪರಿಸರ ಚೆನ್ನಾಗಿರ್ಬೇಕು. ಎಲ್ಲ ದೊಡ್ಡವ್ರು ಕೂತ್ಕೊಂಡ್ಯಪ್ಪ ಪೂಜೆ ಮಾಡುವಾಗ ನಾವು ಅವ್ರ ಪಕ್ಕ ಗೋವಿಂದ ಅನ್ಬೇಡ ಅಂತಾರಲ್ಲ, ಆ ರೀತಿಯಾಗಿದ್ದಾಗ ಆ ಮಕ್ಕಳಿಂದ ಈಗಿಂದ ಬೆಳೆಯುತ್ತೆ. ಮಧ್ಯಮದವರು ಅದನ್ನು ಕಾಪಾಡ್ತಾರೆ, ಹಿರಿಯರು ಆಶೀರ್ವಾದ ಮಾಡ್ತಾರೆ. ಇದು ಮನೆಯಲ್ಲಿ ನಡಿಬೇಕಾದಂತ ಕಾರ್ಯ. ಗುರುಗಳೇ, 2026ರಲ್ಲಿ ಬಂದಂತಹ ಮೊದಲ ಚಂದ್ರಗ್ರಹಣ ಇದು. ಕಡು ರಕ್ತ ಅಂದ್ರೆ ಬ್ಲಡ್ ಕಲರ್ ಅಲ್ಲಿ ಕಾಣಿಸುತ್ತೆ ಮೂನ್ ಅನ್ನೋ ಒಂದು ಮಾತಿದೆ. ಜೊತೆಗೆ ಈ ಗ್ರಹಣ ಯಾವ ರಾಶಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ನಾನು ಆಗ್ಲೇ ನಿಮ್ಗೆ ಹೇಳಿದಾಗೆ ಎಲ್ಲ ರಾಶಿಯವರಿಗೆ, ಎಲ್ಲ ನಕ್ಷತ್ರದವರಿಗೆ ಇದ್ದೇ ಇರುತ್ತೆ. ಅಂದ್ರೆ ಯಾವ ರಾಶಿಯಲ್ಲಿ ಪ್ರವೇಶ ಮಾಡಿದಾನೆ ಅಂದ್ರೆ ಸಿಂಹರಾಶಿಯಲ್ಲಿ ಈ ಗ್ರಹಣ ಪ್ರವೇಶ ಆಗ್ತದೆ. ಆ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳಿರುತ್ತೆ. ತೊಂದರೆಗಳು ಬರೋದು ನಮ್ಮ ಪೂರ್ವಾರ್ಜಿತ ಕರ್ಮ ಅಂತ ಹೇಳ್ತಾರೆ. ಆ ಪೂರ್ವಾರ್ಜಿತ ಕರ್ಮದಿಂದ ಈ ಜನ್ಮದಲ್ಲಿ ಸುಖವಾಗಿರೋರಿದ್ದಾರೆ, ಅದೇ ನಕ್ಷತ್ರದಲ್ಲಿರೋರು ತುಂಬಾ ಕೆಡಕಾಗಿದ್ದಾರೆ, ಅದೇ ನಕ್ಷತ್ರದಲ್ಲಿರೋರು ತುಂಬಾ ಬಡವಾಗಿದ್ದಾರೆ, ಅದೇ ನಕ್ಷತ್ರದಲ್ಲಿರೋರು ತುಂಬಾ ಉತ್ತಮವಾಗಿದ್ದಾರೆ. ಆ ರೀತಿಯಾಗಿ ಆ ನಕ್ಷತ್ರ, ಆ ರಾಶಿ ಪೂರ್ವಾರ್ಜಿತ ಕರ್ಮವನ್ನು ಸೂಚಿಸುತ್ತೆ. ಈ ಜನ್ಮದಲ್ಲಿ ನಾವು ಉತ್ತಮವಾದ ಕೆಲಸಗಳನ್ನ, ಉತ್ತಮವಾದ ಪೂಜೆಯನ್ನ, ಉತ್ತಮ ಬಾಂಧವ್ಯವನ್ನು ಇಟ್ಟಾಗ ಮುಂದಿನ ಜನ್ಮಕ್ಕೂ ನಮಗೆ ವಿಶೇಷವಾಗಿರುತ್ತೆ. ಅಂದ ಇಂಥ ಗ್ರಹಣ ಕಾಲಗಳಲ್ಲಿ ಎಷ್ಟು ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವಿ, ಎಷ್ಟೋ ಒಂದು ಧ್ಯಾನ ಮಾಡ್ತೀವಿ, ಇದೆಲ್ಲ ಮುಂದಿನ ಜನ್ಮಕ್ಕೆ ಉತ್ತಮವಾಗುತ್ತೆ. ಓಕೆ, ಅಂದ್ರೆ ಸಾಮಾನ್ಯ ಜನರು ಏನ್ ಮನೆಯಲ್ಲಿ ಇವತ್ತು ಇರ್ತಾರೆ ಅಥವಾ ಆಫೀಸಿಗೆ ಹೋಗಿರ್ತಾರೆ, ಒತ್ತಡಗಳಿರುತ್ತೆ, ಅವರಿಗೆ ಈ ಏನಂತಾರೆ ದೇವರು ಎದುರುಗಡೆ ಕೂತ್ಕೊಂಡು ಜಪ ತಪ ಮಾಡುವಂಥದ್ದಾಗಲ್ಲ, ಅಥವಾ ದೀಪ ಹಚ್ಚೋದಾಗಲ್ಲ. ಅವ್ರು ಏನ್ ಮಾಡ್ಬೋದು ಆಫೀಸಲ್ಲೇ ಇದ್ಕೊಂಡು? ಈಗ ಸಾಮಾನ್ಯವಾಗಿ ತಮ್ಮೊಂದು ಎಕ್ಸಾಂಪಲ್ ಕೂಡ ಹೇಳ್ತೀನಿ. ಒಬ್ಬ ವೈಶ್ಯ ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನ ರಾತ್ರಿವರೆಗೂ ಒಂದು ವ್ಯವಹಾರದಲ್ಲೇ ಇರ್ತಾನೆ. ಅವನು ದೇವ್ರ ನೆನೆಸೋಕೆ ಟೈಮೇ ಸಿಗ್ತಾ ಇರಲಿಲ್ಲ. ಸರಿ, ಏನಪ್ಪ ಬೆಳಗ್ಗೆ ಯಾವಾಗ ನಮಗೊಂದು 2-3 ನಿಮಿಷ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ನಾವು ಬೆಳಗ್ಗೆ ಎದ್ದು ನಿತ್ಯಕ್ರಮ ಅನುಷ್ಠಾನಕ್ಕೆ ಹೋಗ್ತೀವಲ್ಲ ಚೊಂಬಿಟ್ಕೊಂಡು, ಆ ಕಾಲ ಒಂದು 3 ನಿಮಿಷ ಕಾಲ ಫ್ರೀ ಆಗಿರ್ತಾನೆ. ಅಲ್ಲಿ ಕೂತ್ಕೊಂಡಾಗ ಏನು ಇವನು ಅಲ್ಲಿ ಕೂತ್ಕೊಂಡಾಗ ರಾಮ 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 ಅಂತ ಕೂತಿರ್ತಾನೆ. ಈ ಕೆಲವರಿಗೆ ಬರಲಿಲ್ಲ ಅಂದಾಗ ಹಿಂಸೆ ಬೀಳ್ತಾರೆ. ಆ ಹಿಂಸೆಯಿಂದ ಈಚೆ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಇದೇ ಸಿಕ್ ಟೈಮ್ ಅಂತ ರಾಮ 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 ಅಂತಾರೆ. ಯಾರಿಗಾದ್ರು ತುಂಬಾ ನೋವಾದಾಗ ಅಯ್ಯೋ ರಾಮ ಅಯ್ಯೋ ಕೃಷ್ಣ ಅಂತಾರೆ. ಆ ದೇವ್ರನ್ನ ನೆನ್ಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗ್ಬೋದು ಅನ್ನೋ ಭಾವನೆ. ಈ ಮಾರ್ಗವಾಗಿ ಇವ್ನು ನಡೆಯುವಂತ ಕೆಲಸದಲ್ಲಿ ರಾಮನ್ ಕೂಗುವಾಗ ಮೇಲ್ಗಡೆ ಆಂಜನೇಯ ಹೋಗ್ತಾ ಇರ್ತಾನೆ. ಅವನ್ ಬರ್ತಾನೆ, ಆಂಜನೇಯ ಪಾಪಿಷ್ಟ ಎಲ್ಲಿ ಕೂತ್ಕೊಂಡು ರಾಮ ಧ್ಯಾನ ಮಾಡ್ತಾ ಇದ್ದೀನಿ, ಫಟೀರತ್ ಅವ್ರ ಕಪಾಳಕ್ಕೆ ಹೊಡಿತಾನೆ. ಅವನು ಏಟ್ ತಿಂದಿದ್ದಾಗ್ಲಿ ಏಟ್ ಬಿದ್ದಿದ್ದಾಗ್ಲಿ ಎರಡೂ ಅವನು ಗೊತ್ತಾಗೋದಿಲ್ಲ. ಅವನು ರಾಮಧ್ಯಾನದಲ್ಲಿ ಇರ್ತಾನೆ. ಸರಿ, ದೊಡ್ಡ ಆಂಜನೇಯ ಅವನ ಕೋಪ ತೀರಿಸ್ಕೊಂಡ. ಸರಿ, ರಾಮರ ಮುಂದೆ ಹೋಗಿ ನಿಂತ್ಕೊಂಡಾಗ ರಾಮರಿಗೊಂದು ಭಾಗ ಕೆನ್ನೆ ಊದ್ಕೊಂಡಿರುತ್ತೆ. ಏನಾಯ್ತು, ಏನಾದ್ರು ತೊಂದರೆನಾ ಪ್ರಭು ಅಂತ ಕೇಳ್ತಾನೆ. ಇಲ್ಲಪ್ಪ, ನೀ ನನ್ಗೆ ಹೊಡೆದಲ್ಲ, ಅದು ನೋವು ಊದ್ಕೊಂಡಿದೆ. ನಾನು ಯಾವಾಗ ನಿನ್ಗೆ ಹೊಡೆದೆ? ರಾಮಧ್ಯಾನ ಮಾಡಿದವನ್ ಹೊಡೆದಾಗ, ರಾಮಧ್ಯಾನ ಮಾಡೋನ್ ಮನಸ್ಸಿನಲ್ಲಿ ನಾನಿದ್ದೆ. ನೀನಾಗ ಹೊಡೆದಾಗ ಆ ನೋವು ಯಾರಿಗೆ ಬಿಡಬೇಕು? ನನಗೆ ಬಿದ್ದಿದೆ. ಅದನ್ನ ಅದಕ್ಕೆ ಧ್ಯಾನಕ್ಕೆ, ಪೂಜೆಗೆ ಅವಕಾಶ ಯಾವಾಗಲೂ ಹುಡುಕಬಾರ್ದು. ಯಾವಾಗ ನಮ್ಗೆ ಯಾವ ಸ್ಥಿತಿಯಲ್ಲಿ, ರಾತ್ರಿ ಕೆಟ್ಟ ಕನಸು ನೋಡ್ತೀವಿ, ಕೃಷ್ಣ ರಾಮ ಏನಪ್ಪ ಅಂತ ಇದ್ರ ಕನಸು ಅಂತೀವಿ, ಆಗ್ಲೇ ರಾವಣ ಅರ್ಜುನ ಇಂಥವ್ರನ್ನ ನಾನು ಕರೆಯಲ್ಲ. ಹಾಗೆ ನಾವು ಕೆಟ್ಟ ಕನಸನ್ನ ಕಂಡಾಗ, ಕೆಟ್ಟವರು ನಮ್ಮನ್ನ ಕೆಟ್ಟದಕ್ಕನ್ನ ಬಯಸಿದಾಗ ಆ ಪರಮಾತ್ಮನನ್ನ ಧ್ಯಾನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗುತ್ತೆ. ಅದಕ್ಕೆ ಹಿರಿಯರ ಕಾಲದಲ್ಲಿ ಮಕ್ಕಳಿಗೆ ರಾಮ ಕೃಷ್ಣ ಅಂತ ದೇವರ ಹೆಸರುಗಳು ನೀಡೋರು. ಅವ್ರು ಸಾಯುವ ಕಾಲದಲ್ಲಿ ನೀರು ಬೇಕಾಗಿರುತ್ತೆ, ಕೃಷ್ಣ ನೀರು ತಗೊಂಬಾರೋ ಅಂತ ಕೂಗ್ತಾರೆ. ಅವ್ರು ಕೂಗಿದ್ದು ಮಗನ್ನ, ಆದ್ರೆ ಕೇಳಿಸ್ಕೊಂಡಿದ್ದು ಆ ಕೃಷ್ಣ. ಅವನ್ ಬಂದು ಕರ್ಕೊಂಡು ಹೋಗ್ತಾನೆ. ಹಾಗೆ ಮಕ್ಕಳಿಗೆ ಒಳ್ಳೆಯ ಹೆಸರು ಇಡಬೇಕು. ಮನೆಯಲ್ಲಿ ದೇವರ ಧ್ಯಾನ ಮಾಡೋದು ಇದೊಂದು ಕಾರಣ. ತಾಯಿ ಅಡಿಗೆ ಮನೆಗೆ ಒಗ್ಗರಣೆ ಆಗ್ತಾ ಇರ್ತಾಳೆ,
ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಏ ರಾಮು ಅಲ್ಲಿ ಎಣ್ಣೆ ಇದೆ ಇಟ್ಕೊಂಬರೋ ಅಂದ್ರೆ ಆ ರಾಮ ತಂದು ಎಣ್ಣೆ ಕೊಡ್ತಾರಂತೆ, ಈ ರಾಮ ತಂದು ಕೊಡಲ್ವಂತೆ. ಹಾಗೆ ದೇವರ ಹೆಸರುಗಳನ್ನ ಯಾಕೆ ಮಕ್ಕಳಿಗೆ ಇಡಬೇಕು ಅಂದ್ರೆ, ನಾವು ಅವನ್ನ ನೆನೆಸ್ತಿದ್ರು, ಇವನ್ನ ನೆನೆಸಿದಾಗ ಮೋಕ್ಷ ಸಿಗುತ್ತೆ ಅನ್ನೋ ವಿಷಯ. ಈಗ ಮಕ್ಕಳ ಗುರುಗಳೇ, ಮಕ್ಕಳ ಒಂದು 10-15 ವರ್ಷದ ಮಕ್ಕಳು, ಅವರಿಗೆಲ್ಲ ಇದ್ರ ಬಗ್ಗೆ ಹೇಳಿದ್ರೆ ಅಯ್ಯೋ ಇದೆಲ್ಲ ನಮಗೆ ಗೊತ್ತಿಲ್ಲ ಅಥವಾ ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಏನ್ ಗ್ರಹಣ ಅವೇನಿಲ್ಲ, ನಾವು ಸ್ಕೂಲಿಗೆ ಹೋಗ್ತೀವಿ ಅಂದ್ರೆ ಒಂದು ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋದಾಗಿರ್ಬೋದು, ನಂಬೋದಾಗಿರ್ಬೋದು ಕಮ್ಮಿ. ಆದ್ರೆ ಇದು ನಂಬತಕ್ಕಂತ ವಿಷಯ, ಯಾಕಂದ್ರೆ ಇದು ಬರೀ ಧಾರ್ಮಿಕ ಅಷ್ಟೇ ಅಲ್ಲ, ಇದು ವೈಜ್ಞಾನಿಕ. ಮಕ್ಕಳಿಗೋಸ್ಕರ ಏನ್ ಹೇಳ್ತೀರಾ? ಇದನ್ನ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಂ ಅಂತ ನಮ್ಮ ಶಾಸ್ತ್ರ ಒಂದು ವಾಡಿ. ಫಸ್ಟ್ ವೇದಾಂತ, ವೇದಾಂತದಿಂದ ವಿಜ್ಞಾನ. ನಾವು ಚಂದ್ರಲೋಕಕ್ಕೆ ಹೋದ್ವಿ ಅಂದ್ರೆ ಚಂದ್ರ ಅನ್ನೋದು ಸೃಷ್ಟಿ ಮಾಡಿದ್ದು ಯಾವುದು? ವೇದ. ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಬೃಹಸ್ಪತಿ ಸೃಷ್ಟಿ ಮಾಡಿದ್ದು ವೇದ. ಇವ್ರು ಒಂದು ಲೋಕದಲ್ಲಿ ಇಳ್ಕೊಂಡು ಇದು ಚಂದ್ರಲೋಕ ಅಂದ್ರು. ಈ ವೈಜ್ಞಾನಿಕ ಹುಚ್ಚಿಡ್ದಿರೋದ್ರಿಂದ ನಾವು ಇದೇ ಚಂದ್ರ ಅಂತ ಇವ್ರು ಹೋಗಿ ಚಂದ್ರಲೋಕಕ್ಕೆ ಅನ್ನೋ ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಆ ರೀತಿಯಾಗಿ ನಾವು ಮಕ್ಕಳನ್ನ ಒಳ್ಳೆಯ ಪರಿಸರದಲ್ಲಿ ಬೆಳೆಸಿದಾಗ, ಬೆಳಗ್ಗೆ ಎದ್ದು ತಂದೆ ತಾಯಿ ಸ್ನಾನ ಮಾಡೋದು, ಪೂಜೆ ಮಾಡೋದು, ದೇವ್ರಿಗೆ ಕಡ್ಡಿ ಹಚ್ಚೋದು, ನಮಸ್ಕಾರ ಮಾಡೋದು, ಅವ್ರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು, ಇದೆಲ್ಲ ಮನೆಯಲ್ಲಿ ಪರಿಪಾಠ ಆಗ್ತಾ ಬಂದ್ರೆ ಆ ಮಕ್ಕಳಿಗೂ ಹಾಗೇ ಬರುತ್ತೆ. ತಂದೆನೇ ಹಾಯ್ ಡಾಡ್, ಹಾಯ್ ಮಮ್ ಅಂತ ಹೋದ್ರೆ ಇವರು ಅದನ್ನೇ ಹಾಯ್ ಹಾಯ್ ಅಂದ್ಬಿಟ್ಟು ಹೊರಟೋಗ್ತಾರೆ. ನಾಳೆ ಎಲ್ಲೋ ನಿಂತ್ಕೊಂಡು ಹಾಯ್ ಅಂತಾರೆ, ಆವಾಗ ಕಣ್ಣಲ್ಲಿ ನೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ನಮ್ಮ ಹಿಂದೂ ಧಾರ್ಮಿಕತೆಯಲ್ಲಿ ಮಕ್ಕಳನ್ನು, ದೊಡ್ಡವ್ರನ್ನ ಹೇಗೆ ಬೆಳೆಸ್ಕೊಂಡು ಹೋಗ್ಬೇಕು, ಸಂಸಾರನ ಹೇಗೆ ನಡೆಸಬೇಕು, ಯಾರಲ್ಲಿ ಯಾವ ರೀತಿ ಯಾಕೆಂದ್ರೆ ಹಿರಿಯರು ಮನೆಯಲ್ಲಿ ಪೂಜೆ ಮಾಡಲ್ಲ, ದೇವ್ರ ನೆನ್ಸಲ್ಲ ಅಂತಾನೆ ದೇವಸ್ಥಾನ, ಮಠ, ಮಂದಿರ ಅಂತ ಇಟ್ರು. ಆ ಮಂದಿರಗಳಲ್ಲಿ ನಾವು ಹೋದಾಗ, ದೇವ್ರು ನೋಡಿದಾಗ ಏನೇ ಕೆಟ್ಟ ಭಾವ, ಏನೇ ಕೋಪ, ಏನೇ ಇದ್ರು ಸ್ವಾಮಿ ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು. ಅವನು ಮಾಡ್ತಾ ಇದ್ದಾನೆ, ನಾನು ಸುಮ್ಮನೆ ನಿಂತಿರಿ ಬೈತಾನೆ ಅಂತ ಅವನು ಬೈಕಾದ್ರೂ ಇವನ್ ಕೈ ಮುಗಿತಾನೆ. ಈ ಪರಿಸರ ನಮ್ಮ ಹಿಂದೂ ಧರ್ಮದಲ್ಲಿ ಒಂದೇ ಕಡೆ ಇರೋದೇ ಹೊರತು ಬೇರೆ ಯಾರಲ್ಲೂ ಇಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.